ಡಿಕೆ ಶಿವಕುಮಾರ್ ಅವರ ಎದುರಲ್ಲೇ ಕಾಂಗ್ರೆಸ್ ಪಕ್ಷವನ್ನ ಸದ್ಗುರು ಅಪಮಾನಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಕಾರಣ ಕಾಶ್ಮೀರದ ವಿಚಾರದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳಾಗಿವೆ, ಅವನ್ನ ಈಗ ಸರಿಪಡಿಸುವ ಕಾರ್ಯ ನಡೆದಿದೆ ಅಂತ ಸದ್ಗುರು ಹೇಳಿದ್ರು. ಅಲ್ಲದೆ ದೇಶದ ಮೊದಲ ಗೃಹ ಸಚಿವ ಸರ್ದಾರ್ ಪಟೇಲ್ರ ಜೊತೆ ಅಮಿತ್ ಶಾರನ್ನ ಹೋಲಿಸಿ ಜಗ್ಗಿ ವಾಸುದೇವ್ ಹೊಗಳಿದ್ರು. ಈ ಕ್ಷಣಕ್ಕೆ ಡಿಕೆ ಮೌನವಾಗಿದ್ರು ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಈ ವಿಷಯವಾಗಿ ಸಂತೋಷ್ ಮೌನವಾಗಿದ್ರು. ಶಿವರಾತ್ರಿ ದಿನ ರಾಜಕೀಯ ಮಾತಾಡಬಾರ್ದಾಗಿತ್ತು ಅಂತ ಸಂತೋಷ್ ಲಾಡ್ದು ಅಭಿಪ್ರಾಯ. ಫೇರ್ ಎನಫ್, ಫೇರ್. ತಪ್ಪು ನಾನು ಹೇಳ್ತಿಲ್ಲ, ನನ್ನ ಸಾಮಾಜಿಕ ಕಳಕಳಿ ಹೀಗಿದೆ ಅಂತ ತಪ್ಪು ನಾನು ಹೇಳ್ತಿಲ್ಲ ರೀ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆಯ್ತು, ನೀವು ಹೇಳಿದಿರಿ, ಫೇರ್. ಜಗ್ಗಿ ವಾಸುದೇವ್ ರೆಸ್ಪಾಂಡ್ ಮಾಡ್ಕೊಳ್ಳಿ ಅದಕ್ಕೆ ಬೇಕಿದ್ರೆ. ಡಿ ಕೆ ಏನ್ರಿ ಮಾಡ್ಬೇಕಿತ್ತು ಅಲ್ಲಿ ಕುರ್ಚಿಯಿಂದ? ನೀವು ಜಗ್ಗಿ ವಾಸುದೇವ್ ಅವ್ರ ಕೂತ್ಕೊಳ್ಳಿ ಒಂದ್ ನಿಮಿಷ. ಏನ್ರಿ ಮಾತಾಡ್ತಿರೋದು ನೀವು? ರಾಹುಲ್ ಗಾಂಧಿ ಎಂಬ ಅಭೂತಪೂರ್ವ, ಹಿಂದೆಂದೂ ಕಾಣದ, ಮುಂದೆ ಕಾಣದೇ ಇರುವ ದೇಶಪ್ರೇಮಿ ಭಕ್ತನನ್ನೊಬ್ಬನನ್ನು ನೀವು ಅವಹೇಳನ ಮಾಡ್ತಾ ಇದ್ದೀರಲ್ಲ. ನಿಮ್ಗೇನಾದ್ರು ಮರ್ಯಾದೆ ಇದೆಯೇನ್ರಿ? ನಾನು ಇದನ್ನು ಖಂಡಿಸ್ತಾ ಇದ್ದೀನಿ. ಇಲ್ಲೇ 5 ನಿಮಿಷ ಸಾಂಕೇತಿಕವಾಗಿ ಧರಣಿ ಮಾಡ್ತೀನಿ ಅನ್ಬೇಕಾಗಿತ್ತಾ? ಡಿ ಕೆ ಏನು ಮಾಡಬೇಕಾಗಿತ್ತು? ವಾಟ್ ಯು ಕುಡ್ ಹ್ಯಾವ್ ಡನ್ ಅಟ್ ಲೀಸ್ಟ್. ಡಿ ಕೆ ವೈಯಕ್ತಿಕವಾಗಿ ನಂಬಿಕೆಯಲ್ಲಿ ತನ್ನ ಹಿಂದೂ ಕ್ರೆಡೆನ್ಷಿಯಲ್ಸ್ ತೋರೋದ್ರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಹೌದು. ಹಾಗೆಂದ ಮಾತ್ರಕ್ಕೆ ಆತ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ ಅಂತ ಬಹುಜನರು ಹಬ್ಬಿಸ್ತಾ ಇರೋದು ನೋಡಿ ನನಗೆ ನಗು ಬರುತ್ತೆ. ಬಿಕಾಸ್ ಐ ನೋ ಹಿಮ್, ಹಿ ವಿಲ್ ನಾಟ್. ನೀವು ಕಾಂಗ್ರೆಸ್ನವರು ಒಳ್ಳೊಳ್ಳೆ ಲೀಡರ್ಗಳನ್ನ ಕಿತ್ತು ಬಿಸಾಕ್ದಂಗೆ ಡಿ ಕೆನೂ ಕಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. ನಿಮ್ಗೆ ಅದೊಂದು ರೋಗ ಇದೆ ಕಾಂಗ್ರೆಸ್ನವ್ರಿಗೆ, ಒಳ್ಳೆಯವ್ರನ್ನ ಕಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಡಿ ಕೆಗೆ ನೀವು ಅದು ನಿಮ್ಮ ಇಷ್ಟ, ನನಗೆ ಗೊತ್ತಿಲ್ಲ. ಆದರೂ ಬಟ್ he will not leave, ಬಿಡಲ್ಲ. ಬಿಕಾಸ್ ಹಿಸ್ ಬೇಸಿಕ್ ಇದು ಪಾಲಿಟಿಕ್ಸ್ ಇಸ್ ಸ್ಟಿಲ್ ದಿ ಕಾಂಗ್ರೆಸ್ ಬ್ಲಡ್ ಅಲ್ಲಿದೆ. ಎಸ್.ಎಂ. ಕೃಷ್ಣ ಅವರು ಹೋದಾಗ ಆ ರೀತಿಯ ಸನ್ನಿವೇಶಗಳೆಲ್ಲ ಉದ್ಭವ ಆಗಬೇಕಾಗಿತ್ತು. ಹಾಗಾಗಲಿಲ್ಲ. ಹಾಗೆಂದ ಮಾತ್ರಕ್ಕೆ ಬಿಜೆಪಿಯಲ್ಲಿದ್ದ ಎಸ್.ಎಂ. ಕೃಷ್ಣ ಅವರ ಮನೆಯಿಂದ ತನ್ನ ಮನೆಗೆ ಹುಡುಗನನ್ನು ತಂದ್ಕೋತಾ ಇರಲಿಲ್ಲ ಇನ್ನೊಬ್ಬ ಆಗಿದ್ದಿದ್ರೆ. ಹಾಗಾದ್ರೆ ಕಾಂಗ್ರೆಸ್ಸಿನ ಮಂತ್ರಿ ಬಿಜೆಪಿಯ ಶಾಸಕರ ಮಗಳನ್ನು ತಂದ್ಕೋಬೋದು. ಕಾಂಗ್ರೆಸ್ಸಿನ ಹಿರಿಯ ಕೋಶಾಧ್ಯಕ್ಷರಾಗಿದ್ದಂತಹ ವ್ಯಕ್ತಿಯ ಮೊಮ್ಮಕ್ಕಳನ್ನು ಇನ್ನೊಂದು ಪಕ್ಷದ ನಾಯಕನ ಮನೆಗೆ ಮಗನನ್ನೋ ತಂದ್ಕೋಬೋದು. ಲಗ್ನನೇ ಮಾಡ್ಬೋದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಅಂದಾಗ ಇದು ಯಾವುದೋ ಅಮಿತ್ ಶಾ ಪಕ್ಕದಲ್ಲಿ 10 ಅಡಿ ಗ್ಯಾಪಲ್ಲಿ ಕೂತ್ಕೊಂಡ್ಬಂದಿದ್ದಕ್ಕೆ ಏನು ರೋಗ ಬಡ್ದಿದೆ ನಿಮ್ಗಳಿಗೆ?